ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯದಲ್ಲಿ ನಮ್ಮ ಹೆಮ್ಮೆಯ ಸೈನಿಕರನ್ನು ಬೆಂಬಲಿಸಿ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಹೊರಟ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಂಜೆ ವೃತ್ತದ ಮುಖಾಂತರ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಆವರಣ ಬಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಭಾರತದ ಹೆಮ್ಮೆಯ ಸೈನಿಕರು ನಡೆಸಿದಂಥ ಕಾರ್ಯಾಚರಣೆ ಅನ್ನು ಬೆಂಬಲಿಸಿ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದೇಶ್ ರವರು, ಅಶೋಕ್ ಜಯರಾಮ್ರವರು, ಮದ್ದೂರು ಸ್ವಾಮಿರವರು, ಸದಾನಂದರವರು, ನಾಗಮಂಗಲ ನರಸಿಂಹಮೂರ್ತಿರವರು, ವಿವೇಕ್ರವರು, ಕೆಂಪಬೋರೆಯನವರು, ಶಿವಕುಮಾರ್ ಅವರು, ಆರಾಧ್ಯರವರು, ಚಂದ್ರ, ಪ್ರಸನ್ನ, ಸಿಟಿ ಮಂಜುನಾಥ್, ಯೋಗೇಶ್, ನಂದಿ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಇನ್ನು ಅಂಬುಜಮ್ಮನವರು ಮಾತನಾಡಿ ದೇಶದ ಹೆಮ್ಮೆಯ ಸೈನಿಕರ ಬಗ್ಗೆ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಿದರು. ಇನ್ನು ಭಾರತ ದೇಶದ ಸೈನಿಕರು ಪಾಕಿಸ್ತಾನವನ್ನು ಒಡೆದು ಉರುಳಿಸಬೇಕು, ಅನ್ಯಾಯವನ್ನು ಖಂಡಿಸಿ ಉಗ್ರರು ನಡೆಸಿರುವಂತಹ ದಾಳಿಯ ವಿರೋಧಿಸಿ ಮಾತನಾಡಿದರು. ಇನ್ನು ಅಂಬುಜಮ್ಮನವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಏನು ಉಗ್ರತನ ಮಾಡದ ದೇಶಕ್ಕೆ ಕೊಟ್ಟಿದ್ದೀರಾ? ಉಗ್ರತನ ಮಾಡೋದು ನಿಮ್ಮ ಹೆಂಡತಿ ಸಾಕ್ಷಿ, ನಿಮ್ಮ ಮೌದಿ ಸಾಕ್ಷಿ, ದೇಶ ಚೆನ್ನಾಗಿ ಸಾಕ್ತೀರಿ, ನಿಮ್ಮ ಎಲ್ಲರೂ ಸಾಕ್ಷಿ. ಈಗ 3 ಮುಖ್ಯಗಳು ಏನು ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ 3 ಜನ ಮುಖಂಡರು, ದಯಮಾಡಿ ಮೋದಿ ಅವರೇ ನಿಮ್ ಕಾಲ ಬೀಳ್ತೀನಿ, ಅವ್ರ ಮೊದಲು ಮಟ್ಟ ಹಾಕಿ, ಮೊದಲ ಹೊಡೆದೋಡ್ಸಿ, ಮತ್ತೆ ಸಾಯಿಸಿ, ಉಗ್ರರನ್ನ ಕೊಲೆ ಮಾಡೋವರಿಗೆ ನೀವು ಯುದ್ಧ ವಾಪಸ್ ತಗೊಳ್ಳೋ ಹಂಗಿಲ್ಲ. ಎಲ್ಲ ದೇಶದ ಜನತೆ ಪರವಾಗಿಲ್ಲ. ಯಾರು ಬಂದ್ರೆ ಯಾರು ಬಿಟ್ಟರೆ ನಮ್ಮ ದೇಶ ಉಳಿಬೇಕು, ನಮ್ಮ ಜನ ಉಳಿಬೇಕು, ಗೌರವ ಬೇಕು. ಬೋಲೋ ಭಾರತ್. ನಮ್ಮ ಪುಲ್ವಾಮಾದಲ್ಲಿ ವೀರಮರಣ ಹೊಂದಿದಂತಹ ನಮ್ಮ ಸಹೋದರರ ಸಲುವಾಗಿ ನಡೆದಂತಾಯಿತು. ಮತ್ತು ಸೈನಿಕರು ಪಾಕಿಸ್ತಾನವನ್ನು ಬಡದಟ್ಟಿದಾಗ ಅದರ ವಿಜಯೋತ್ಸವವಾಗಿಯೂ ಮಾಡಿದಂತಹ ಈ ಯಾತ್ರೆ ಪ್ರತಿಯೊಬ್ಬರಿಗೂ ತಿರಂಗ ಯಾತ್ರೆ ಏನು ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆಗೂ ಅರ್ಥವಾಗಲಿ, ಗೊತ್ತಾಗಲಿ ಅಂತಂತ ಎಲ್ಲ ದೇಶಗಳಲ್ಲಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಡೆದಿದೆ, ಮುಂದೆ ತಾಲೂಕು ಮಟ್ಟದಲ್ಲಿ ನಡೆಯುತ್ತಿದೆ. ಇದು ಒಳ್ಳೆಯ ಒಬ್ಬ ಸಂದೇಶ ಕೊಡುವಂತಹ ಯಾತ್ರೆ. ನಿಮಗೆ ಮೊದಲು ಹೇಳಿದಂತೆ ಯುದ್ಧ ಮುಗಿದಿಲ್ಲ, ಯುದ್ಧ ವಿರಾಮವಾಗಿಲ್ಲ, ಶಾಂತಿಯಾಗಿ ಆಗಿದೆ. ಆದರೆ ಯುದ್ಧ ಶುರುವಾಗುತ್ತೆ, ಯಾವಾಗ ಶುರುವಾಗುತ್ತೆ ಅಂತ ಹೇಳೋಕ್ಕೆ ಆಗೋದ್ರೆ ಬೂದಿ ಮುಚ್ಚಿದಂಥ ಕೆಟ್ಟದನ್ನಿದೆ. ಅವರು ಏನಾದರೂ ನಮ್ಮ ಮೇಲೆ ಒಂದು ಸಾರಿಯಾದರೂ ಆಕ್ರಮಣವನ್ನು ಮಾಡಿದರೆ ಅದರ ದಿನವೇ ನೆಕ್ಸ್ಟ್ ಶುರುವಾಗುತ್ತೆ. ಇನ್ನೂ ಶುರುವಾದರೆ ಇನ್ನು ನಿಲ್ಲುವುದಿಲ್ಲ ಅಂತ ಪ್ರಧಾನಮಂತ್ರಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಅಲ್ಲಿ, ರಾಜನಾಥ್ ಸಿಂಗ್ ಅಲ್ಲಿ, ಯಾವ ವ್ಯಕ್ತಿಯೂ ಎಲ್ಲೂ ನಾವು ಯುದ್ಧವನ್ನು ನಿಲ್ಲಿಸಿದ್ದೇವೆ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯುದ್ಧಕ್ಕೆ ವಿಶ್ರಾಂತಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳುತ್ತಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ನಡೆಯುವಂಥ ಯುದ್ಧ ಇದೆ. ದಯವಿಟ್ಟು ನೀವು ಯುದ್ಧ ನಿಂತಿದೆ ಅಂತ ತಮ್ಮ ಕರ್ತವ್ಯವನ್ನು ಸಡಿಲಗೊಳಿಸಬೇಡಿ, ಚುರುಕಾಗಿರಿ, ಶಕ್ತಿಯಾಗಿರಿ, ಪ್ರೋತ್ಸಾಹಿಸಿರಿ, ಸೈನಿಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ದೇಶ ರಕ್ಷಣೆಗಾಗಿ ತಮ್ಮ ಹುಡುಕೊಂಡಿರುವಂಥ ದೇಶ ರಕ್ಷಕರ ಸೈನಿಕರಿಗೆ ನಮ್ಮ ಸಲಾಮು ಮತ್ತು ನಮ್ಮ ಮಾತಾಡಲು ಅವಕಾಶ ಕೊಡಲು ಧನ್ಯವಾದಗಳು. ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ತಿರಂಗ ಯಾತ್ರೆಯನ್ನು ಪಕ್ಷಾತೀತವಾಗಿ ಎಲ್ಲ ಮಠಾಧೀಶರು, ನಿವೃತ್ತ ಸೈನಿಕರು, ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ನಾವು ಸಿಲ್ವರ್ ಜುಬಿಲಿ ಪಾರ್ಕಿಂದ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂವರೆಗೆ ನಡಿಗೆಯನ್ನು ಮಾಡಿ ಜಾಗೃತಿಯನ್ನು ಮೂಡಿಸೋ ದೃಷ್ಟಿನಲ್ಲಿ ಇವತ್ತೆಲ್ಲರೂ ನಾವು ಭಾರತೀಯರೆಲ್ಲ ಒಂದು, ಯಾವುದೇ ಜಾತಿ ಮತ ಪಂಥವನ್ನು ಬಿಟ್ಟು ನಾವೆಲ್ಲ ಭಾರತೀಯರೆಲ್ಲ ಒಂದು ದೃಷ್ಟಿನಲ್ಲಿ, ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಭಾರತೀಯರನ್ನ ಸುರಕ್ಷಣೆ ಮಾಡೋ ದೃಷ್ಟಿನಲ್ಲಿ ಇವತ್ತು 3 ಸೇನಾಪಡೆಗಳು ಏನು ನಿಂತು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ನಮ್ಮ 26 ಜನರ ಏನು ಪಹಲ್ಗಾಮಲ್ಲಿ ಹತ್ಯೆ ಆಯಿತೋ
ಅದ್ರ ವಿರುದ್ಧ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಮತ್ತು ಮೂರು ಸೇನಾಪಡೆಗಳ ಪರವಾಗಿ ನೈತಿಕವಾಗಿ ನಾವೆಲ್ಲರೂ ನಿಲ್ತೇವೆ. ನೀವು ಯಾವುದೇ ನಿರ್ಧಾರ ತಗೊಂಡು ನಾವು ನಿಮ್ಮ ಜೊತೆಲಿ ಇರ್ತೇವೆ ಅನ್ನೋ ದೃಷ್ಟಿಯಿಂದ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಜಿಲ್ಲಾ ಕೇಂದ್ರದ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಥರ ಒಂದು ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಲು ನಿರ್ಧಾರವನ್ನು ಸಹ ನಾವು ಮಾಡಿದ್ದೀವಿ. 26 ಜನನ ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಿದ್ರು ಭಯೋತ್ಪಾದಕರು ಮತ್ತು ಪಾಕಿಸ್ತಾನದವರು ಸೇರಿ. ಪಾಕಿಸ್ತಾನದಲ್ಲೆಲ್ಲ ಅದಾದಮೇಲೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ನ್ಯೂಸ್ ಚಾನೆಲ್ ನೋಡಲಿ ಅಥವಾ ಇದನ್ನು ನೋಡಲಿ, ಎಲ್ಲರೂ ಅಲ್ಲಿಂದ ಮಾತಾಡ್ತಾ ಇದ್ದು ಒಂದೇ, ಸಾಕ್ಷಿ ಇದೆಯಾ ಇದಕ್ಕೆಲ್ಲ ಪಾಕಿಸ್ತಾನದವರು ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆಯಾ ಅಂತೇಳಿ. ಇವತ್ತು ಅದರಂತೆ ಅದಕ್ಕೆ ಸಾಕ್ಷಿ ಮತ್ತು ಉತ್ತರವನ್ನು ನಮ್ಮ ನರೇಂದ್ರ ಮೋದಿರವರ ಸರ್ಕಾರ ಇವತ್ತು ಕೊಟ್ಟಾಗಿದೆ. ಅವರು ಅದನ್ನು ಕೂಡ ಒಪ್ಕೊಂಡಾಗಿದೆ. ಆದರೆ ಪಾಕಿಸ್ತಾನದಲ್ಲಿ ಅಂಥವ್ರು ಇರುವಂಥವ್ರು ಸಹಜ ಅಂತ ಹೇಳಿದ್ರು ಕೂಡ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಭಾರತ ಸೇನೆಯವರು ಮಾಡಿದಂಥ ದಾಳಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿದಂಥ ಕೋಲಾರ್ನ ಶಾಸಕರಾದಂಥ ಕಾಂಗ್ರೆಸ್ನ ಮುಖಂಡರಾದಂಥ ಕೊತ್ತೂರು ಮಂಜೂರ್ ಅವರಿಗೆ ನಿಜವಾಗ್ಲೂ ಈ ಎಲ್ಲ ನಾಗರಿಕರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ. ಭಾರತ ದೇಶದಿಂದ ಯಾವುದೇ ಒಂದು ಎಲ್ಲ ನಿರ್ಭಯವಾಗಿ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುತ್ತಾ ಇರುವಂಥ ಭಾರತ ಸೇನೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸುವಂಥ, ಸಾರ್ವಜನಿಕರಲ್ಲಿ ಅನುಮಾನವನ್ನು ಬಿತ್ತುವಂಥ ಕೆಲಸವನ್ನು, ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇರುವಂಥ ಕೊತ್ತೂರು ಮಂಜೂರ್ ಅವ್ರಿಗೂ ಮತ್ತು ಅವ್ರನ್ನ ಹಿಂದೆ ನಿಂತಿರುವಂಥ ಕಾಂಗ್ರೆಸ್ ಅವ್ರಿಗೂ ಇದು ಎಚ್ಚರಿಕೆ ಗಂಟೆ. ಮುಂದಿನ ದಿವಸಗಳಲ್ಲಿ ಇಂಥ ಕೆಲಸವನ್ನು ಮಾಡಿ ಭಾರತೀಯರು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾವೆಲ್ಲರೂ ಸೇರಿ ಎಚ್ಚರಿಕೆಯನ್ನು ಕೊಡ್ತೀವಿ.